ಪ್ರೀತಿಯ ಅಪ್ಪರಿಗೆ, ನಾನಿಲ್ಲಿ ಕ್ಷೇಮ, ನೀನು ಅಲ್ಲಿ ಕ್ಷೇಮವೆಂದು ನಂಬಿರುತ್ತೇನೆ. ಬಹಳ ವರ್ಷಗಳ ನಂತರ ಒಂದು ಲೆಟರ್ ಬರೆಯುವ ಆಸೆ. ಮೊಬೈಲ್, ವಾಟ್ಸ್ಆ್ಯಪ್, ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಇವಳಿಗೆ ಯಾಕಪ್ಪ ಲೆಟರ್ ಬರೆಯೋ ಹುಚ್ಚು ಅಂತ ನಗ್ಬೇಡ ಪ್ಲೀಸ್. ಸರಿ, ಮಾತಿಗೆ ಬರ್ತೀರಿ. ನಿನ್ ಜೊತೆ ಹೀಗೆ ಕೂತು ಮಾತಾಡೋಕೆ ಆಗದೆ ಅದೆಷ್ಟು ವರ್ಷಗಳಾಯ್ತು ಅಲ್ವಾ? ಆದರೆ ಕೆಲವು ಮಾತುಗಳು ನನ್ನೊಳಗೆ ಹಾಗೆ ಉಳಿದುಕೊಂಡಿವೆ ಅಪ್ಪ. ಅವು ನಿನಗಲ್ಲದೆ ಬೇರೆ ಯಾರಿಗೂ ಹೇಳಲಾಗದು. ಮೋಸ್ಟ್ಲಿ ನೀನಿರುವಾಗ ನನಗಿನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡಿದ್ನೋ ಏನೋ. ಮೇ ಬಿ ಐ ಥಾಟ್ ಐ ಹ್ಯಾಡ್ ಟೈಮ್. ನೀನು ಹೋದ ದಿನದಿಂದ ಲೈಫ್ ಏನೂ ನಿಂತಿಲ್ಲ, ಓಡ್ತಾನೆ ಇದೆ. ಬಟ್ ಇಟ್ ನೆವರ್ ಫೆಲ್ಟ್ ದ ಸೇಮ್. ಪ್ರತಿ ಹಬ್ಬ, ಫಂಕ್ಷನ್ ಅಥವಾ ನನ್ನ ಸಣ್ಣ ಅಚೀವ್ಮೆಂಟ್ಸ್ ಕೂಡ ಕಂಪ್ಲೀಟ್ ಅನ್ನಿಸ್ಲೇ ಇಲ್ಲ. ಅಪ್ಪ ಇದ್ದಿದ್ರೆ ಅನ್ನೋ ಯೋಚನೆ ಯಾವಾಗಲೂ ಬ್ಯಾಕ್ಗ್ರೌಂಡ್ನಲ್ಲಿ ಹಚ್ಚ ಹಸಿರಾಗಿರ್ತಿತ್ತು. ಅಪ್ಪ, ನೀನು ನನ್ನ 2 ಜಡೆ ಕಟ್ಟಿ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದ ದಿನಗಳು ನೆನಪಾಗ್ತಾ ಇವೆ. ರಿಬ್ಬನ್ ಸರಿಯಾಗಿ ಕಟ್ಟಿದ್ದೀನ ಅಂತ ಮತ್ತೆರಡು ಬಾರಿ ಎಳೆದು ನೀ ಚೆಕ್ ಮಾಡ್ತಾ ಇದ್ದಿದ್ದು, ತಲೆ ತುಂಬ ನೀ ಮುಡಿಸ್ತಾ ಇದ್ದ ಮಲ್ಲಿಗೆ ಹೂವಿನ ಸುವಾಸನೆ ಇನ್ನೂ ನನ್ನ ಎದೊಳಗೆ ಹಾಗೆ ಇದೆ ಅಪ್ಪ. ನಿನ್ನ ಡೊಳ್ಳು ಹೊಟ್ಟೆ ಮೇಲೆ ಕೂತು ನೀ ಹೇಳ್ತಿದ್ದ ಹಾಸ್ಯ ಕಥೆಗಳಿಗೆ ನನ್ನ ಕಣ್ಣು ಪಿಳಿ ಮಾಡಿ ನೋಡ್ತಾ ಇದ್ದೆ. ಅದೇನು ಅರ್ಥ ಆಗ್ತಿತ್ತು ಆ ವಯಸ್ಸಿಗೆ, ಬಟ್ ನಗುವಿಗೇನು ಕಮ್ಮಿ ಇರಲಿಲ್ಲ. ಅದೆಷ್ಟು ಹೇಳಲಾಗದ, ಬರೆಯಲಾಗದ ನೆನಪುಗಳು ತೆರೆಮರೆಯಲ್ಲಿ ಮಸುಕಾಗಿ ನೆನಪಿದೆ ಅಪ್ಪ. ಸಾಧ್ಯ ಆದ್ರೆ ಇನ್ನೊಂದು ಲೆಟರಲ್ಲಿ ಎಲ್ಲವನ್ನು ಬರೆಯುವ ಪ್ರಯತ್ನ ಮಾಡ್ತೀನಿ. ಅದೆಷ್ಟು ದೊಡ್ಡವಳಾದ್ರೂ, ನಾನೆಷ್ಟೇ ಸ್ಟ್ರಾಂಗ್, ರೆಸ್ಪಾನ್ಸಿಬಲ್ ಆಗಿದ್ರು ನಿನ್ ಜೊತೆ ಮಗುವಾಗಿರುವ ಆಸೆ ಕಮ್ಮಿ ಆಗ್ಲೇ ಇಲ್ಲ. ಅದೆಲ್ಲ ಬಿಡು, ನಿನ್ನ ಹತ್ರ ಏನೋ ಹೇಳ್ಕೋಬೇಕು. ಇತ್ತೀಚೆಗೆ ನೀನ್ ತುಂಬಾ ನೆನಪಾಗ್ತಾ ಇದೆಯಾ. ಅದ್ಯಾಕೋ ಏನೋ ಮನ್ಸು ತುಂಬಾ ಭಾರ ಅನಿಸ್ತಾ ಇದೆ ಅಪ್ಪ. ಜವಾಬ್ದಾರಿ, ಕೆಲಸ, ಜೀವನ, ಸಂಸಾರ ಎಲ್ಲವನ್ನ ಸರಿದೂಗಿಸಿ ನಡೆಸೋದು ಅದೆಷ್ಟು ಕಷ್ಟ ಅಂತ ಈಗ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ವಿದ್ಯೆ, ಬುದ್ಧಿ, ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಎಲ್ಲ ಇದ್ರೂ ಜೀವನ ಕಷ್ಟವೆನಿಸುವ ನನಗೆ ನೀನು ಆ ಸಂಸಾರದ ಭಾರ ಹೊತ್ತು ನಗುತ್ತಾ ನಮ್ಮನ್ನು ನಗಿಸ್ತಾ ಅದು ಹೇಗಿದ್ದೆ ಅಂತ ನಿಧಾನವಾಗಿ ಈಗ ಅರ್ಥ ಆಗ್ತಾ ಇದೆ. ಬಿಡು, ಇದೆಲ್ಲ ಜೀವನದ ಒಂದು ಭಾಗ ಆಗಿ ತುಂಬಾ ವರ್ಷಗಳಾಗೋಯ್ತು. ಅದೆಷ್ಟೇ ದೊಡ್ಡವರಾದ್ರೂ ಕೆಲವೊಮ್ಮೆ ಎಲ್ಲವೂ ಆಯಾಸ, ಸುಸ್ತು ಅನ್ಸುತ್ತೆ. ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಅದು ನಿನ್ನ ಮಡಿಲಲ್ಲೋ ಹೆಗಲಲ್ಲೋ ಒಂಚೂರು ಹೊತ್ತು ತಲೆ ಇಟ್ಟು ನಿದ್ರೆ ಮಾಡಬೇಕು ಅನ್ನಿಸ್ತಾ ಇದೆ ಅಪ್ಪ. ನೀನಿದ್ದಿದ್ರೆ ಇದೆಲ್ಲ ಹೇಳ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಶೇರ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಕಾರಣ ನಾವೇನು ಚಿಕ್ಕ ಮಕ್ಕಳ ಅನ್ನೋ ಕ್ವೆಶನ್, ಈಗೋ ಎಲ್ಲವೂ ತಡಿತಿತ್ತು ಅನ್ಸುತ್ತೆ. ಅದೇ ಜೀವನ, ಅದೇ ವಾಸ್ತವ ಅಲ್ವಾ? ಆಮೇಲೆ ಇನ್ನೊಂದು ವಿಷಯ, ಕಳೆದ ಭಾನುವಾರ ನನ್ನ ಬರ್ತ್ಡೇ ಇತ್ತು. ಎಲ್ಲವೂ ಚೆನ್ನಾಗಿತ್ತಪ್ಪ, ನೀನಿಲ್ಲ ಅನ್ನೋ ನೋವು ಬಿಟ್ಟು. ಅಮ್ಮ ನಾನು ಹುಟ್ಟಿದಿನ ನೀನ್ ಪಟ್ಟ ಸಂತೋಷ, ಗೆಲುವಿನ ಬಗ್ಗೆ ಹೇಳ್ತಾ ಇದ್ರು. ನಿನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಅಪ್ಪ. ಈ ಲೆಟರ್ ನಿನ್ನ ಕೈ ಸೇರಲ್ಲ ಅಂತ ಗೊತ್ತು. ಇದು ನನ್ನ ಸಮಾಧಾನಕ್ಕೆ ನಾನು ಬರೆಯುವ ಡ್ರಾಫ್ಟ್ ಅಲ್ಲಿ ಉಳಿಯುವ ಮೊದಲ ಅನ್ಸೆಂಟ್ ಲೆಟರ್. ಕಾರಣ ಸದ್ಯಕ್ಕೆ ಸ್ವರ್ಗಲೋಕದಲ್ಲಿರುವ ನಿನ್ನ ಅಡ್ರೆಸ್ ನನ್ಗೆಲ್ಲೂ ಸಿಕ್ಕಿಲ್ಲ ಅಪ್ಪ. ಮಿಸ್ ಯು ಅಗೇನ್. ಇಂತಿ ನಿನ್ನ ಮಗಳು ಆಶಾ.